ಕೊಲೆ ಆರೋಪದಡಿ ಆದಿಕೇಶವಲು ಪುತ್ರ ಪುತ್ರಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದ್ದು ಮೃತ ರಘುನಾಥ್ ಆಸ್ತಿಯನ್ನ ಕಬಳಿಸಿದಂತಹ ಆರೋಪದಡಿ ಇದೀಗ ಆದಿಕೇಶವಲು ಪುತ್ರ ಪುತ್ರಿಯನ್ನ ಸಿಬಿಐ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ರಘುನಾಥ್ ಹತ್ಯೆಯ ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಸಿಬಿಐನಿಂದ ಆದಿಕೇಶವಲು ಫ್ಯಾಮಿಲಿಯನ್ನ ಅರೆಸ್ಟ್ ಮಾಡಲಾಗಿದ್ದು 2019ರಲ್ಲಿ ಖ್ಯಾತ ಉದ್ಯಮಿ ಆಗಿದ್ದಂತಹ ರಘುನಾಥ್ ಅವರ ಸಾವಾಗಿತ್ತು. ಆತ್ಮಹತ್ಯೆ ಪ್ರಕರಣ ಅಂತ ಹೇಳಿ ಪೊಲೀಸರು ಕೇಸನ್ನ ದಾಖಲಿಸಿ ಸುಮ್ಮನಾಗಿದ್ರು. ಆದ್ರೆ ಈ ಪ್ರಕರಣದಲ್ಲಿ ನ್ಯಾಯ ಸಿಕ್ಕಿಲ್ಲ, ನಮಗೆ ನ್ಯಾಯ ಬೇಕು ಅಂತ ಹೇಳಿ ರಘುನಾಥ್ ಕುಟುಂಬ ಹೈಕೋರ್ಟ್ನ ಮೊರೆ ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಈ ಪ್ರಕರಣದಲ್ಲಿ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆ ಒಂದು ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ರಘುನಾಥ್ ಹತ್ಯೆಯ ಆರೋಪಿಗಳು ಅಂತ ಹೇಳಿದ್ರೆ ಆದಿಕೇಶವಲು ಅವರ ಪುತ್ರ ಪುತ್ರಿಯನ್ನ ಸಿಬಿಐ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗ ಈ ಖ್ಯಾತ ಉದ್ಯಮಿ ರಘುನಾಥ್ ಅವರ ಒಂದು ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಸಿಬಿಐ ಅಧಿಕಾರಿಗಳು ಇಡೀ ಪ್ರಕರಣದ ತನಿಖೆಯನ್ನ ಮಾಡಿದ್ರು, ಈಗ ಇವರಿಬ್ಬರ ಆದಿಕೇಶವಲು ಪುತ್ರ ಪುತ್ರಿಯನ್ನ ಅರೆಸ್ಟ್ ಮಾಡೋದಕ್ಕೆ ಏನೆಲ್ಲ ಸಾಕ್ಷ್ಯಾಧಾರಗಳು ಸಿಕ್ಕಿದೆ, ಅಲ್ಲಿ ಈ ಇಡೀ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ? ನವಿತಾ 2019ರಲ್ಲಿ ಈ ಒಂದು ಸಾವಾಗಿರುತ್ತೆ. ಅಂದ್ರೆ ರಘುನಾಥ್ ಎಂಬಾತ ಇದೇ ಆದಿಕೇಶವಲು ಎಂಬೂರಿಗೆ ಸೇರಿದಂತಹ ಗೆಸ್ಟ್ ಹೌಸ್ ನಲ್ಲಿ ಆತ ಇದ್ದಕ್ಕಿದ್ದಂತೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗುತ್ತೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು HAL ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾರೆ. ಆದರೆ ಪ್ರಾಥಮಿಕವಾಗಿ ಆತನ ಮೃತದೇಹ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿರೋ ಕಾರಣದಿಂದಾಗಿ ಆ ಒಂದು ಪ್ರಕರಣವನ್ನ ಆತ್ಮಹತ್ಯೆ ಪ್ರಕರಣ ಅಂತ ಹೇಳಿ ಅಂದಿನ ಇನ್ಸ್ಪೆಕ್ಟರ್ HAL ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮೋಹನ್ ಎಂಬುವರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡಿರ್ತಾರೆ. ತನಿಖೆ ಆದ್ಮೇಲೆ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಬಿ ರಿಪೋರ್ಟ್ ಅನ್ನು ಕೂಡ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಿರ್ತಾರೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಆಲ್ರೆಡಿ ಒಂದಷ್ಟು ಅನುಮಾನಗಳಿರುತ್ತೆ. ಅನುಮಾನದ ಆಧಾರದ ಮೇಲೆ ರಘುನಾಥ್ ಅವರ ಪತ್ನಿ ಪೊಲೀಸ್ ಠಾಣೆಗೆ ಹೋಗಿ ಜೊತೆಗೆ ಬೇರೆ ಬೇರೆ ಇಲಾಖೆಗಳಿಗೂ ಕೂಡ ಇದೊಂದು ಕೊಲೆ ಅಂತೇಳಿ ದೂರು ನೀಡುವಂತ ಕೆಲಸವನ್ನ ಮಾಡಿರ್ತಾರೆ. ದೂರಿನ ಆದ ಬಳಿಕವೂ ಕೂಡ ಸರಿಯಾದಂತಹ ತನಿಖೆ ಕೂಡ ಅಂದಿನ ದಿನದಂದು ನಡೆದಿರೋದಿಲ್ಲ. ಜೊತೆಗೆ ಈತನನ್ನ ಯಾಕೆ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಪರಿಶೀಲನೆ ನಡೆಸಿದಂತ ಸಂದರ್ಭದಲ್ಲಿ ಈತನ ಆಸ್ತಿಯನ್ನ, ಅಂದ್ರೆ ಈತ ಆಂಧ್ರ ಮತ್ತೆ ತೆಲಂಗಾಣ ಮತ್ತೆ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ರಿಯಲ್ ಎಸ್ಟೇಟ್ ಕೆಲಸವನ್ನ ಮಾಡ್ತಿದ್ದ ರಘುನಾಥ್ ಅಂತೇಳಿ ಗೊತ್ತಿತ್ತು. ಈತನ ಆಸ್ತಿಯನ್ನ ಎಲ್ಲವನ್ನೂ ಕೂಡ ಬರೆಸಿಕೊಂಡು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಆಸ್ತಿಯನ್ನ ಬರೆಸಿಕೊಂಡು ಕೊಲೆ ಮಾಡಿ ನೇಣು ಬಿಗಿದ ಸ್ಥಿತಿಯಲ್ಲಿ ಆತನ ಆತ್ಮಹತ್ಯೆ ಎಂಬಂತೆ ಬಿಂಬಿಸಲಾಗಿತ್ತು ಅಂತೇಳಿ ದೂರನ್ನ ಕೊಡುವಂತ ಕೆಲಸವನ್ನು ಮಾಡಲಾಗಿತ್ತು. ಜೊತೆಗೆ ಆಸ್ತಿಯನ್ನ ಬರೆಸಿಕೊಂಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆತ ಕೊಲೆಯಾಗಿದ್ದ ಅಂದ್ರೆ ಆತ ಸಾವನ್ನಪ್ಪಿದ್ದಂತ ದಿನಗಳಂದು ಆತನ ಆಸ್ತಿ ಪತ್ರ ಎಲ್ಲವೂ ಕೂಡ ಆದಿಕೇಶವಲು ಮತ್ತೆ ಅವರಿಗೆ ಸಂಬಂಧಪಟ್ಟಂತೆ ಅವರ ಸಹಚರರ ಹೆಸರಿನಲ್ಲಿ ಆತನ ಆಸ್ತಿ ಪತ್ರಗಳಿರ್ತವೆ. ಅಂದ್ರೆ ರಘುನಾಥ್ ಅವರ ಆಸ್ತಿ ಪತ್ರಗಳು ಅವರ ಹೆಸರಿಗೆ ವರ್ಗಾವಣೆ ಆಗಿರ್ತವೆ. ಆ ಒಂದು ಆಸ್ತಿ ಪತ್ರಗಳಿಗೆ ಸಂಬಂಧಪಟ್ಟಂತ ರಿಜಿಸ್ಟರ್ ಇಲಾಖೆಗೆ ಕೂಡ ದೂರು ನೀಡುವಂತ ಕೆಲಸವನ್ನ ರಘುನಾಥ್ ಅವರ ಪತ್ನಿ ಮಾಡಿರ್ತಾಳೆ. ಅವತ್ತು ರಿಜಿಸ್ಟರ್ ಇಲಾಖೆಯಿಂದ ಒಂದು ಆಸ್ತಿ ಪತ್ರಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಚಾಪ ಕಾಗದಗಳು ಅಂದ್ರೆ ಸ್ಟಾಂಪೆಡ್ ಪೇಪರ್ಗಳು ಎಲ್ಲವನ್ನೂ ಕೂಡ ಫೇಕ್ ಆಗಿ ಸಂಪರ್ಕದಲ್ಲಿರಿ ಮಾದೇಶ್, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ ನಿಮ್ಮಿಂದ. ಉದ್ಯಮಿ ರಘುನಾಥ್ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿವೈಎಸ್ಪಿ ಮೋಹನ್ ರನ್ನ ಬಂಧಿಸಿದೆ ಸಿಬಿಐ. 2019ರಲ್ಲಿ HAL ಠಾಣೆಯ ಇನ್ಸ್ಪೆಕ್ಟರ್ ಕೂಡ ಆಗಿದ್ರು ಮೋಹನ್. ಈಗಾಗಲೇ ನಾವು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇಡೀ ಪ್ರಕರಣ ಯಾವ ರೀತಿ ಆಗಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅನುಮಾನಗಳಿತ್ತು, ಕುಟುಂಬ ಯಾಕೆ ಕೋರ್ಟ್ನ ಮೊರೆ ಹೋಗಬೇಕಾಯಿತು, ಸಿಬಿಐ ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳು ಬಯಲಾಗಿದೆ, ಯಾರ್ಯಾರ ಬಂಧನ ಆಗಿದೆ ಅನ್ನೋದರ ಬಗ್ಗೆ ಇದೀಗ ರಘುನಾಥ್ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿವೈಎಸ್ಪಿ ಮೋಹನ್ ರನ್ನ ಕೂಡ ಸಿಬಿಐ ಅಧಿಕಾರಿಗಳು ಬಂಧಿಸಿದ್ದಾರೆ. HAL ಠಾಣೆ ಇನ್ಸ್ಪೆಕ್ಟರ್ ಆಗಿದ್ರು 2019ರಲ್ಲಿ ಮೋಹನ್ ಅವರು. ಈಗಾಗಲೇ ಮಾದೇಶ್ ನೀವು ಹೇಳ್ತಾ ಇದ್ರಿ, ಇಡೀ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಈ ಒಂದು ಆಸ್ತಿಯನ್ನ ಬರೆಸಿಕೊಂಡು ಈ ರೀತಿಯಾಗಿ ಕೊಲೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ರಘುನಾಥ್ ಅವರ ಪತ್ನಿ ಮಾಡಿರ್ತಾರೆ. ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ರಿಜಿಸ್ಟರ್ ಇಲಾಖೆಯಿಂದಲೂ ಕೂಡ ಒಂದಷ್ಟು ಪರಿಶೀಲನೆಗಳನ್ನ ಮಾಡುವಂತ ಕೆಲಸವನ್ನು ಮಾಡಿರ್ತಾರೆ. ಅಂದ್ರೆ ಈಗಾಗಲೇ ಒಂದು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದಿನ ಇನ್ಸ್ಪೆಕ್ಟರ್ ಮೋಹನ್ ಅವರು ಬಿ ರಿಪೋರ್ಟ್ ಅನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತ ಕೆಲಸವನ್ನ ಮಾಡಿರ್ತಾರೆ.
ಅದಾದ್ಮೇಲೆ ಈ ಒಂದು ವಿಚಾರದಲ್ಲಿ ಅಂದ್ರೆ ಆತನ ಆಸ್ತಿ ಆದಿಕೇಶವಲು ಮತ್ತೆ ಆತನ ಸಹಚರರ ಹೆಸರಲ್ಲಿ ಇರುವಂತಹ ಆಸ್ತಿ ಪತ್ರಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ನಕಲಿ ದಾಖಲೆಗಳು ಅಂತೇಳಿ ಕೂಡ ತನಿಖೆ ವೇಳೆ ಗೊತ್ತಾಗುತ್ತೆ. ಅದರ ಆಧಾರದ ಮೇಲೆ ಹೈಕೋರ್ಟ್ಗೂ ಕೂಡ ಅರ್ಜಿ ಹಾಕುವಂತ ಕೆಲಸವನ್ನ ರಘುನಾಥ್ ಅವರ ಪತ್ನಿ ಮಾಡ್ತಾಳೆ. ಅದಾದ್ಮೇಲೆ ವಿಶೇಷ ತಂಡವನ್ನು ಕೂಡ ನೇಮಕ ಮಾಡುವಂತ ಕೆಲಸವನ್ನ ಹೈಕೋರ್ಟ್ ಮಾಡುತ್ತೆ. ಅಂದ್ರೆ SIT ಅನ್ನ ತನಿಖೆ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. SIT ಇಂದಲೂ ಕೂಡ ಸರಿಯಾದ ತನಿಖೆ ನಡೆಸಲಾಗ್ತಿಲ್ಲ ಅಂತೇಳಿ ಆರೋಪ ಮಾಡಿ ಮತ್ತೆ ಮೇಲ್ಮನವಿ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಉದ್ಯಮಿ ರಘುನಾಥ್ ಅವರ ಪತ್ನಿ ಮಾಡ್ತಾರೆ. ಅದಾದ್ಮೇಲೆ ಒಂದು ಪ್ರಕರಣವನ್ನ CBIಗೆ ವರ್ಗಾವಣೆ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ತನಿಖೆ ಮಾಡುವಂತ ಸಂದರ್ಭದಲ್ಲಿ ಆರೋಪಿಗಳು ನಕಲಿ ದಾಖಲೆ ಸೃಷ್ಟಿಸೋದ್ರ ಜೊತೆಗೆ ಕೊಲೆಯಲ್ಲಿ ಕೂಡ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಗಳು ಕೂಡ CBI ಅಧಿಕಾರಿಗಳಿಗೆ ಗೊತ್ತಾಗುತ್ತೆ. ಹೀಗಾಗಿ ಈ ಒಂದು ಸಾಕ್ಷ್ಯಗಳ ಆಧಾರದ ಮೇಲೆ ಈಗಾಗಲೇ ಶ್ರೀನಿವಾಸುಲು ಮತ್ತೆ ಅವರ ಸಹೋದರಿ ಇಬ್ಬರನ್ನು ಕೂಡ ಬಂಧನ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಅಂದಿನ ಇನ್ಸ್ಪೆಕ್ಟರ್ ಆಗಿದ್ದಂತಹ ಮೋಹನ್ ಅವರನ್ನ ಅಂದ್ರೆ ಈಗ ಅವರು DYSP ಆಗಿ ಅವರು ಪ್ರಮೋಷನ್ ಆಗಿರ್ತಾರೆ. ಒಂದು ಸರ್ಕಾರಿ ಇಲಾಖೆಯಲ್ಲೂ ಕೂಡ DYSP ಆಗಿ ಕೆಲಸವನ್ನ ಮಾಡ್ತಿರ್ತಾರೆ. ಆದ್ರೆ ಆ ಒಂದು ಪ್ರಕರಣದ ಸಂದರ್ಭದಲ್ಲಿ ಇವರು ಸಾಕ್ಷ್ಯ ನಾಶವನ್ನ ಮಾಡಿದ್ದಾರೆ. ಜೊತೆಗೆ ಆ ಒಂದು ಆತ್ಮಹತ್ಯೆಯ ಪ್ರಕರಣವನ್ನ ಸರಿಯಾದಂತಹ ತನಿಖೆ ಮಾಡಿಲ್ಲ ಅಂತೇಳಿ ಅವರನ್ನು ಕೂಡ CBI ಅಧಿಕಾರಿಗಳು ಬಂಧನ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಚೆನ್ನೈ ಘಟಕದ ಕಾಗದ ಬಳಸಿ ರಘುನಾಥ್ ಅವರ ಆಸ್ತಿಯನ್ನು ಬರೆಸಿಕೊಂಡಿರುವ ಆರೋಪ ಕೂಡ DYSP ಮೋಹನ್ ಮೇಲೆ ಇದೆಯಾ ಹೇಗೆ? ನವಿತಾ, ಇಲ್ಲಿ ಸಾಕಷ್ಟು ಆರೋಪಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮೇನ್ ಅಕ್ಯೂಸ್ಡ್ಗಳಾಗಿ ಆದಿಕೇಶವಲು ಮಗ ಆಗಿರುವಂತಹ ಶ್ರೀನಿವಾಸುಲು ಮತ್ತೆ ಅವರ ತಂಗಿಯನ್ನ ಬಂಧನ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಸಾಕ್ಷ್ಯ ಮಾಡಿರುವಂತಹ ಆರೋಪದಡಿ ಈಗ ಮೋಹನ್ ಅವರನ್ನ ಬಂಧನ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಈ ಹಿಂದೆ ಈ ರೀತಿಯಾದಂತಹ ಒಂದು ಡಾಕ್ಯುಮೆಂಟ್ ಫೋರ್ಜರಿ ಮಾಡುವಂತ ವಿಚಾರದಲ್ಲೂ ಕೂಡ ಅವರ ಕೈವಾಡ ಇದೆಯಾ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ತನಿಖೆ ಮಾಡುವಂತ ಕೆಲಸವನ್ನು CBI ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾಕಂದ್ರೆ ಅವರ ವಿರುದ್ಧ ಸಾಕ್ಷ್ಯ ನಾಶ ಮಾಡಿರುವಂತ ಆರೋಪ ಇದೆ. ಹೀಗಾಗಿ ಈ ಒಂದು ವಿಚಾರದಲ್ಲೂ ಕೂಡ ಅಂದ್ರೆ ಆ ಒಂದು ಆಸ್ತಿ ಪತ್ರ ದಾಖಲೆಯನ್ನ ಸೃಷ್ಟಿ ಮಾಡುವಂತ ವಿಚಾರದಲ್ಲೂ ಕೂಡ ಮೋಹನ್ ಅವರ ಕೈವಾಡ ಇದೆಯಾ, ಆಗಿನ ದಿನಗಳಲ್ಲಿ ಇವರು ಕೂಡ ಏನೆಲ್ಲ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನ ನಡೆಸಲಾಗ್ತಿದೆ. ನವಿತಾ, ಓಕೆ, ಈಗ ಮಾದೇಶ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಇನ್ನು ಯಾರ್ಯಾರನ್ನ ಬಂಧನಕ್ಕೆ ಒಳಪಡಿಸುವ ಸಾಧ್ಯತೆಗಳು ಕಾಣಿಸ್ತಾ ಇದೆ CBI ಅಧಿಕಾರಿಗಳು? ನವಿತಾ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀವ್ರ ತನಿಖೆ ಮಾಡುವಂತ ಕೆಲಸವನ್ನ CBI ಅಧಿಕಾರಿಗಳು ಮಾಡ್ತಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಬೇರೆ ಬೇರೆ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗಿರುವಂತಹ ಸಾಧ್ಯತೆ ಇದೆ. ಜೊತೆಗೆ ಶ್ರೀನಿವಾಸುಲು ಅವರ ಸಹೋದರಿ ಹಾಗೂ ಶ್ರೀನಿವಾಸುಲು ಇಬ್ಬರನ್ನು ಕೂಡ ಅರೆಸ್ಟ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇವರು ಸೇರಿ ಸುಮಾರು 7 ರಿಂದ 8 ಜನ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಅಧಿಕಾರಿಗಳಿಗಿತ್ತು. ಜೊತೆಗೆ ಅಂದಿನ ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆಯನ್ನು ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಶ್ರೀನಿವಾಸುಲು ಮತ್ತೆ ಅವರ ಸಹೋದರಿ ಇಬ್ಬರನ್ನ ಬಂಧನ ಮಾಡಲಾಗಿದೆ. ಮತ್ತೊಂದು ಕಡೆ ಸರ್ಕಾರಿ DYSP ಅನ್ನು ಕೂಡ ಬಂಧನ ಮಾಡಿ ಹೆಚ್ಚಿನ ತನಿಖೆಯನ್ನು ನಡೆಸಲಾಗ್ತಿದೆ. ನವಿತಾ, ಥ್ಯಾಂಕ್ ಯು ಮಾದೇಶ್.